ಫಾರ್ಮ್ ಫಿಲಪ್ ಮಾಡಿ ಕೊಡ್ತಾ ಇದ್ದೀವಿ. ಈ ರೀತಿ ಇಲ್ಲ ಇಲ್ಲ ಶಿನಪ್ಪ, ಈಗ ಮೊನ್ನೆ ನಮ್ಮಲ್ಲಿ BBMPಯಲ್ಲಿ ಒಂದು ಮೀಟಿಂಗ್ ಆಯಿತು. ಅವತ್ತು ನಮ್ಮ ಗಮನಕ್ಕೆ ನಾವು ಅವ್ರ ಗಮನಕ್ಕೆ, ಅವರು ನಮ್ಮ ಗಮನಕ್ಕೆ BLA 1 BLA 2 ಏನು ನಮ್ಮಲ್ಲಿ ಇಲ್ಲೆಲ್ಲ ಮಾಡ್ತಿದ್ದೀವಿ, ನಮ್ಮ ಗಮನಕ್ಕೆ ಎಲ್ಲರ ಗಮನಕ್ಕೂ ಇತ್ತು. ಒಬ್ಬರು ಅದ್ರ ಬಗ್ಗೆ ಪ್ರೋಸೆಸ್ ಮಾಡಿ ಮಿಕ್ದವ್ರು ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇದನ್ನು ಪ್ರೋಸೆಸ್ ಮಾಡಿದೆ. ಇನ್ನೆಲ್ಲರೂ ರವೇಣ್ ಸಮೇತ ಇನ್ನು ಮಿಕ್ದವ್ರು ಬೇರೆ ಬೇರೆ ನಾವು SIR ಆಗಲೇಬೇಕಲ್ಲ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅಲ್ಲ, ಈಗ ನಾನು ಮತ್ತೆ 3ನೇ ತಾರೀಕು ಕೊಟ್ಟ ಮೇಲೆ 14ನೇ ತಾರೀಕು ಮತ್ತೆ ಕೊಟ್ಟಿದ್ದೀನಿ, ಡೆಲ್ಲಿಗೂ ಕೂಡ ಕೊಟ್ಟಿದ್ದೀನಿ, ಡೆಲ್ಲಿ ಇವ್ರಿಗೂ ಕಳಿಸಿದ್ದೀನಿ. ಅವರು 2 ದಿನದೊಳಗೆ ನಾವು ಇದನ್ನು ಸರಿ ಮಾಡ್ತೀವಿ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ದಾರೆ. 2 ದಿನ ಆಗ್ಬೋದು, ಇನ್ನೊಂದು 2 ದಿನ ಆಗ್ಬೋದು, ಇಲ್ಲ ಅಂತಲ್ಲ, ಅವ್ರಿಗೂ ಟೈಮ್ ಕೊಡಬೇಕಲ್ಲ. 14ನೇ ತಾರೀಕು ಮತ್ತೆ ರಿಮೈಂಡರ್ ಮಾಡಿದ್ದೀನಿ ನಾನು. 60 ದಿನ ಅಲ್ಲ, ಜಿಲ್ಲಾಧಿಕಾರಿಗಳೇನು ಹೇಳಿದ್ರು ಅಂದರೆ ಆದಷ್ಟು ಬೇಗ ಇದನ್ನು ಸರಿ ಮಾಡ್ತೀವಿ ಅಂತಲೇ ಮಾತು ಕೊಟ್ಟಿದ್ದಾರೆ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಮೇಲೆ ಟೈಮ್ ಕೊಡಬೇಕು ಅಂತಲೂ ಕೇಳಿ ಬಂದಿದ್ದೀವಿ. ಆಮೇಲೆ ಜಿಲ್ಲಾಧಿಕಾರಿಗಳು ಒಂದು ಆಪ್ಷನ್ ಹೇಳಿದ್ರು, ನೀವು ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ 2002 ತಪ್ಪೋಗಿದ್ರೆ ಇನ್ನೂ 13 ಇದಿದಾವಲ್ಲ, ಅದು ಯಾವುದಾನ ಒಂದು ಡಾಕ್ಯುಮೆಂಟ್ ಹಾಕಿ ಮಾಡ್ಕೊಂಬಂದು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು 2002ರಲ್ಲಿ ವೋಟ್ ಮಾಡಿ ನಾವ್ಯಾಕೆ ಆ ಸ್ಥಿತಿಗೆ ಹೋಗ್ಬೇಕು, ನಾವ್ಯಾಕೆ ಆ ಕೆಲಸ ಮಾಡಬೇಕು? ಸೆಕೆಂಡ್ ಆಪ್ಷನ್ಗೆ ಯಾಕೆ ಹೋಗ್ಬೇಕು ನಾವು? ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ನಾವ್ಯಾಕೆ ಆಪ್ಷನ್ಗೆ ಹೋಗ್ಬೇಕು? ನಿನ್ನೆ ಹೋದಾಗ ಒಂದು ಮಹಿಳೆ ಅಡ್ವೊಕೇಟು ಅಮ್ಮ ಹೇಳ್ತಾ ಇದ್ಲು, ನನ್ನ ಹತ್ರನೇ ಡೈಲಿ 100ರಿಂದ 125 ಡೈಲಿ ನಾನು ಅಫಿಡೇಟ್ ಮಾಡಿಕೊಡ್ತಾ ಇದ್ದೀನಿ ಅಲ್ಪಸಂಖ್ಯಾತರಿಗೆ. ಏನಾಗ್ತಾಯಿದೆ ಇಲ್ಲಿ? ನಾನು ಒಬ್ಬಳೇ 125 ಮಾಡ್ತೀನಿ ಅಂದರೆ ಇನ್ನೆಷ್ಟು ಅಡ್ವೊಕೇಟ್ಗಳು ಮಾಡ್ತಾಯಿದ್ದಾರೆ? ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊತಾರ? ನಮ್ಮ ಮಾತ್ರ 2002 ಇಲ್ಲ ಅಂತೆಲ್ಲ ಹೇಳಿ ಇದೆಲ್ಲ ಮಾಡ್ತಾರಲ್ಲ, ಇದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಕೇಳಿದ್ರು. ನಾನು ಹೇಳೋದು ಈ ಥರ ನಡೀತಾ ಇದೆ ಇಲ್ಲಿ. ಪರ್ಟಿಕ್ಯುಲರ್ ಆಗಿ ಎಲ್ಲೆಲ್ಲಿ BJP ವೋಟರ್ಸ್ ಇದ್ದಾರೆ, ಕಾಂಗ್ರೆಸ್ಗೆ ಎಲ್ಲಿ ಮತ ಬರಲ್ಲ, ಇದನ್ನು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರೋದು. ಯಾಕೆಂದರೆ ಸಾಮಾನ್ಯ ಜನನೂ ಹಂಗೆ ಹೇಳ್ತಾರೆ. ನಾನು ಹೋದಾಗ, ಅಲ್ಲ ಸರ್, ನಾವು BJP ವೋಟರ್ಸ್ ಅಂತೇಳಿ ಬೇಕು ಅಂತ ನಮ್ಗೆ ಹಿಂಗೆ ಮಾಡಿದ್ದಾರೆ, ನಾವು ಇಲ್ಲೇ ನಾವು ಮನೆ ಕಟ್ಟಿ, ನಾನು 90ರ ಮನೆ ಕಟ್ಟಿದ್ದು, ನಾನು 90ರಿಂದ ಎಷ್ಟು ಚುನಾವಣೆ ನಾನು ವೋಟ್ ಮಾಡಿದ್ದೀನಿ, ನನ್ನ ಹತ್ರ ವೋಟರ್ ಕಾರ್ಡ್ ಎಲ್ಲ ಐತೆ, ಆದರೆ ಯಾಕೆ ಲಿಸ್ಟಲ್ಲಿ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ಇದೆಲ್ಲ ನಡೀತಾ ಇತ್ತು ಎಲ್ಲ ಒಂದು ಕಡೆ. ಈ ಅಫಿಡೇಟ್ ಹಾಕಿ ಮಾಡೋ ಅಂಥದ್ದು ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ನಿನ್ನೆ ನಾನು ಗುಡ್ ಮಾರ್ನಿಂಗ್ ಹೋದಾಗ ಒಬ್ಬ ಅಡ್ವೊಕೇಟ್ ಮನೆಗೆ ಹೋದಾಗ ಅಮ್ಮ ಹೇಳಿದ್ದು, ನನ್ನ ಥರ 100 ಜನ ಮಾಡ್ತಾಯಿದ್ದಾರೆ, ಡೈಲಿ ಒಂದು 10,000 ಆಗ್ಬೋದು. ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ನಮ್ಮನೆ BBMP ಮೀಟಿಂಗ್ ಕರೆದಿರಲ್ಲ, ಅವತ್ತು 6 ಅವರು ಹೇಳ್ತಿದ್ರು ದೃಢೀಕರಣ ಪತ್ರ ಕೊಡ್ತೀವಿ ಅಂತ. ನೀವು ಯಾವ ಆಧಾರದ ಮೇಲೆ ದೃಢೀಕರಣ ಪತ್ರ ಕೊಡ್ತೀರಾ? ಹಂಗಾರೆ ಎಲ್ರಿಗೂ ಕೊಡೋದಾದ್ರೆ ಯಾವುದನ್ನ ಮಾಡಬೇಕು ಅಂತ SIR ಹೊರಟಿದ್ಯೋ ಅದು ಮತ್ತೆ ಅದೇ ರಿಪೀಟ್ ಆಗೋದಾದ್ರೆ SIR ಪ್ರಯೋಜನ ಏನೋ ಬರ್ತದೆ? ನಾವೇ ದೃಢೀಕರಣ ಪತ್ರ ಕೊಡ್ತೀವಿ ಅಂತ 6 ಅವರು ಹೇಳಿದ್ರು. ಅವ್ರು ಎಲ್ರಿಗೂ ದೃಢೀಕರಣ ಪತ್ರ ಯಾವ ಆಧಾರದ ಮೇಲೆ ಕೊಡ್ತಾರೆ? ಅವರು ವಾಸ ದೃಢೀಕರಣ ಪತ್ರ ಕೊಡ್ತೀವಿ, ಅವ್ರು ಎಲ್ರಿಗೂ ಕೊಡ್ತಾರೆ ಅವರು. ಆಮೇಲೆ ಇನ್ನೊಂದು SIRಗೆ ಸಂಬಂಧಪಟ್ಟಾಗೆ ಪ್ರತಿ ಮನೆಗೂ ಭೇಟಿ ನೀಡ್ತಿದ್ದೀವಿ. ಪ್ರತಿ ಮನೆಗೂ ಭೇಟಿ ನೀಡಬೇಕಾದ್ರೆ ಫಾರ್ಮ್ನ ಹೆಂಗೆ ಫಿಲಪ್ ಮಾಡಬೇಕು ಅಂತೇಳಿ ಒಂದು ಮಾಡ್ಲು ಮಾಡಿದ್ದೀವಿ. ಈ ಮಾಡ್ಲು ಪ್ರತಿ ಮನೆಗೂ ಕೊಡ್ತಿದ್ದೀವಿ, ಫಿಲಪ್ ಮಾಡೋರು ಮಾಡ್ತಿದ್ದಾರೆ. ಮತ್ತು ನಮ್ಮ ವಾಲಂಟಿಯರ್ಸು ಎಲ್ಲ ಕಡೆ ಹೋಗಿ ಅದನ್ನು ಫಿಲಪ್ ಮಾಡ್ತಿದ್ದಾರೆ. ಈ ಒಂದು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಫಾರ್ಮು ನಾವು ಕೊಡ್ತಿದ್ದೀವಿ, ನಿಮ್ಮ ಗಮನಕ್ಕಿರಲಿ. ಯಾಕೆಂದರೆ ನಾವು ಮೊದಲಿಂದನೂ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೊಂಚೂರು ಅನುಕೂಲ ಆಯ್ತಿದ್ವಿ. ಇಲ್ಲಾಂದರೆ SIR ನಾವು ಅದನ್ನ ಇವತ್ತು ಹುಡುಕ್ಬೇಕಾಗಿತ್ತು, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹುಡುಕ್ದಂಗೆ ಈಗ ನಾವು ಹುಡುಕ್ಬೇಕಾಗಿತ್ತು. ಆ್ಯಕ್ಚುಲಿ ನಾವು ಮನೆಗೆ ಓಡಾಡಿದಾಗೆ ಆ ಜನದ ಭಾವನೆ ಏನು ಅನ್ನೋದು ನಮ್ಗೆ ಗೊತ್ತಾಗೋದು. MLAಗ ಮಂತ್ರಿಗಳಿಗೆಲ್ಲ ಬಹುಶಃ ಅವೆಲ್ಲ ಗೊತ್ತಾಗಲ್ಲ. ಯಾಕೆಂದರೆ ಅಲ್ಲಿ ಹೇಳ್ತಾರೆ ಲೋಕಲ್ ಬಾಡಿ, ಎಲೆಕ್ಟೆಡ್ ಬಾಡಿ ಯಾರೂ ಇಲ್ಲ ಅಂದರೆ
ಇಲ್ಲಿ ಕಸ ಎತ್ತೋನು ಕೇಳೋನಿಲ್ಲ, ನೀರು ಬರಲಿಲ್ಲ ಅಂದರೂ ಕೇಳೋನಿಲ್ಲ. ಯಾರಿಗಪ್ಪ ಫೋನ್ ಮಾಡೋಣ ನಾವು?